ಏನು ದಾಳಿ ಆಗಿದೆನೋ ಆ ದಾಳಿಯಲ್ಲಿ ನಮ್ಮ ಕರ್ನಾಟಕದವರು ಇಬ್ಬರು, ಒಬ್ಬರು ಶಿವಮೊಗ್ಗದ ಮಂಜುನಾಥ್, ಬೆಂಗಳೂರಿನ ಭೂಷಣ್ ಅನ್ನಂತವರು ಅವರ ಕುಟುಂಬ ಸಮೇತ ಅವರು ಅಲ್ಲಿ ಟೂರಿಸ್ಟ್ ಆಗಿ ಹೋಗಿದ್ದಾರೆ. ಅಲ್ಲಿ ಹೋದಂತ ಟೈಮಲ್ಲಿ ಅಲ್ಲಿ ಉಗ್ರರಿಂದ ದಾಳಿ ಆಗಿದೆ. ದಾಳಿ ಆದ ಮೇಲೆ ಅಲ್ಲಿ ಶಿವಮೊಗ್ಗ ಮಂಜುನಾಥ್ ಅವ್ರನ್ನ ಕೊಲ್ತಾರ. ನಂತರ ಭರತ್ ಭೂಷಣ್ ಅವರು ಕೆಲವೊಂದು ಗಾಯಗಳಾಗಿ ಅವರು ಕೂಡ ಮರಣ ಹೊಂದುತ್ತಾರೆ. ಅವರು ಮಂಜುನಾಥ್ ಅವ್ರನ್ನ ಅವ್ರ ಮಿಸ್ಸಸ್ಗೆ ಹೇಳ್ತಾರಂತೆ ಟೆರರಿಸ್ಟ್ಗಳು, ಆಕೆ ಅಂಗ್ಲಾಚ್ತಾಳಂತೆ, ನಮ್ಮನ್ನು ಕೂಡ ಕೊಲ್ಲಿಬಿಡು, ನಮ್ಮನ್ನು ಕೂಡ ಕೊಲ್ಲಿಬಿಡು ಅಂತೇಳಿ ಅಂಗ್ಲಾಚದಂತ ಟೈಮಲ್ಲಿ ಅವ್ರು ಹೇಳ್ತಾರಂತೆ ಏನಂತ ಹೇಳಿದ್ರೆ, ನಿನ್ನ ಕೊಲ್ಲಕ್ ಹೋಗಲ್ಲ, ನಿನ್ನ ಮೋದಿಗೆ ಹೋಗಿ ಹೇಳು. ನಾವು ಏನು ಮೆಸೇಜ್ ಏನಂದ್ರೆ, ಭಾರತೀಯರನ್ನ ಯಾರೊಬ್ಬರನ್ನ ಹಿಂದೂಗಳನ್ನ ಬಿಡಲ್ಲ, ನಿಮ್ಮ ದೇಶದ ಪ್ರಧಾನಮಂತ್ರಿನ ಕೂಡ ನಾವು ಕೊಲ್ತೀವಿ ಅನ್ನಂತ ಒಂದು ಸಂದೇಶವನ್ನು ಒಂದು ಗಟ್ಟಿಯಾಗಿ ನೀನು ಹೋಗಿ ಹೇಳ್ಬೇಕಂತಾನ. ಅವನ್ ಟೆರರಿಸ್ಟು ಅವ್ನು ಮಾತಾಡ್ತಾ ಏನ್ ಹೇಳ್ತಾನಂದ್ರೆ, ನೀನು ಹೇಳ್ಬೇಕು ಮೋದಿ ಅವ್ರಿಗೆ, ನಿನ್ನ ಕೂಡ ನಾವು ಕೊಲ್ತೀವಿ ಅಂತ ಹೇಳ್ಬೇಕನ್ನಂತ ಒಂದು ಮೆಸೇಜ್ ಅನ್ನು ಕೊಡಂತ ಕೆಲಸ ಮಾಡ್ತಾರೆ. ಒಂದು ನವೀನ ಸಂಗೀತ ಏನಂದ್ರೆ, ಅವ್ರ ಟೆರರಿಸ್ಟ್ಗಳು ಬಹುಶಃ ಅವ್ರನ್ನ ಹೋರಾಟಗಾರರಂತಿರೋ, ಇಲ್ಲಿ ನಾಲಾಯಕಂದ್ರಿಗಿನ ಆ ಟೆರರಿಸ್ಟ್ ಕೂಡ ಯೋಗ್ಯತೆ ಇಲ್ಲಾರ್ದಂತ ವ್ಯಕ್ತಿಗಳಂತಿರೋ, ಅವ್ರ ರೀತಿ ಒಂದು ರೀತಿ ಅಂದ್ರೆ ಅವರು ಯಾವುದೋ ರೀತಿಯಲ್ಲಿ ಒಂದು ಸೈಕೋಗಳ ತರ ಏನು ವರ್ತನೆ ಮಾಡಿ ಆ ಬಟ್ಟೆಯನ್ನು ಏನು ಬಿಚ್ಚಿಸಿದ್ದಾರೆ. ಯಾರು ಹಿಂದೂಗಳು, ಯಾರು ಮುಸಲ್ಮಾನರು, ಹಿಂಗ ಹೇಳಿ 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 ಹತ್ತತ್ರ 20 ಮಂದಿನ ಕೊಂದಾರ. 28 ಮಂದಿನ ಹತ್ತತ್ರ 28 ಮಂದಿನ ಕೊಂದಾರ. ಹಂಗೆ ಇಂಥವ್ರನ್ನ ಬಿಟ್ಟು ಭಾರತದ ಮೇಲೆ ದಾಳಿ ಮಾಡ್ಬೇಕಂತೇಳಿ ಒಂದು ರೀತಿ ಅವ್ರನ್ನ ಸಂಚನ್ನು ಮಾಡಿಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿರಲಿ, ಪಾಕಿಸ್ತಾನದವರು ನಮ್ಮ ದೇಶದ ಸೈನಿಕರ ಮೇಲೆ ಹತ್ತತ್ರ 3 ಬಾರಿ ಅವರು ಸೋತೋಗಿದ್ದಾರೆ, 3-4 ಬಾರಿ ಸೋತೋಗಿದ್ದಾರೆ. ಹೀನಾಯವಾಗಿ ಸೋತಿದ್ರೆ ಕೂಡ ಇವತ್ತು ಪುನಃ ಭಾರತದ ಮೇಲೆ ಎದ್ದು ಇದೇ ರೀತಿ ಟೆರರಿಸ್ಟ್ ಆಕ್ಟಿವಿಟಿ ಮಾಡ್ತಾ ನಾನು ಅವನು ಮೊನ್ನೆ ಒಂದು 1 ವೀಕ್ ಬ್ಯಾಕ್ ಅವನು ಅಲ್ಲಿದ್ದಂತ ಕ್ಯಾಪ್ಟನ್, ಸೇನಾ ಮುಖ್ಯಸ್ಥನ ಅವನ ಹೇಳಿಕೆಯನ್ನು ನೋಡ್ತಾ ಇದ್ದೆ ನಾನು. ಅವನು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಭಾರತ ಏನಿದೆನೋ, ಭಾರತದಲ್ಲಿದ್ದಂಥ ಕಾಶ್ಮೀರ ಮತ್ತು ಜಮ್ಮು ಕಾಶ್ಮೀರ ಏನಿದೆನೋ, ಆ ಜಮ್ಮು ಕಾಶ್ಮೀರದಲ್ಲಿದ್ದಂಥ ಹಿಂದೂಗಳ ಬಗ್ಗೆ, ಅಲ್ಲಿದ್ದಂಥ ಪಂಡಿತಗಳ ಬಗ್ಗೆ, ಬ್ರಾಹ್ಮಣರ ಬಗ್ಗೆ ನಾವು ಯಾವತ್ತಿದ್ರೂ ಕಾಂಪ್ರಮೈಸ್ ಆಗಲ್ಲ ಅಂತ ಮಾತು ಅವನು ಬಹಳಷ್ಟು ವಿಕೃತವಾಗಿ ಮಾತಾಡಂತ ಕೆಲಸ ಅಲ್ಲಿದ್ದಂಥ ಮೇಜರ್ ಅವನು ಮಾಡಿದಾನ. ಇದೆಲ್ಲ ನೋಡಿದಂತ ಟೈಮಲ್ಲಿ ಬಹುಶಃ ಇವತ್ತು ಏನೇ ಮಾತಾಡಿದ್ರು, ಅವ್ನು ಮೇಜರ್ ಆಗಿರ್ಬೋದು, ಕ್ಯಾಪ್ಟನ್ ಆಗಿರ್ಬೋದು, ಏನೇ ಮಾತಾಡಿದ್ರು, ನಿಮ್ಮ ಪರಿಸ್ಥಿತಿ, ನಿಮ್ಮ ಯೋಗ್ಯತೆಯನ್ನು ದೇಶದಲ್ಲಿ ಆರ್ಥಿಕ ದಿವಾಳಿ ಎತ್ತೋಗಿದ್ರಿ. ಇವತ್ತು ನೀವು ಎಂತ ಪರಿಸ್ಥಿತಿ ಬಂದಿರೋದು, ನಿಮ್ನ ಯಾರು ಕೂಡ ನಂಬಲಾರ್ದಂತ, ಮೂಸಲೋಡ್ಲಾರ್ದಂತ ಪರಿಸ್ಥಿತಿ ಬಂದಿದ್ರಿ ತಾವು. ನಿಮ್ಮನ್ನ ಇವತ್ತು ವಿಶ್ವ ಟೆರರಿಸ್ಟ್ ದೇಶ ಅಂತೇಳಿ ಘೋಷಣೆ ಮಾಡಿದೆ. ನಿಮಗೆ ಸ್ವಲ್ಪನೇ ಆಗ್ಲಿ ಮಾನ ಮರ್ಯಾದೆ ಏನನ್ನ ಆಕಸ್ಮಿಕವಾಗಿ ಮಾನವೀಯತೆ ಏನನ್ನ ಇರಬೇಕಾಗುತ್ತಲ್ಲ. ನಮ್ಮ ದೇಶದ ಮೇಲೆ ಬಂದು ಇದೇ ರೀತಿ ಪರಿಪರಿಯಾಗಿ ಬಂದು ಅನೇಕ ಬಾರಿ ಸೋತೋಗಿದ್ದೀರಿ. ಆದ್ರೆ ಎಲ್ಲೋ ಒಂದು ಕಡೆ ಡೆಮೊಕ್ರೆಟಿಕ್ ಕಂಟ್ರಿಯಲ್ಲಿ ರಾಜಕಾರಣಿಗಳ ಸ್ವಾರ್ಥದಿಂದ ಅವತ್ತು ವಿಭಜನೆ ಆಗಿದ್ರೆ ಬಹಳಷ್ಟು ಚೋಲ ಇರ್ತಿತ್ತು. ಅವತ್ತೇ 1948 47 ಮುಂಚೆನೆ ಅವತ್ತು ಗಟ್ಟಿಯಾದಂತ ಪೊಲಿಟಿಷಿಯನ್ಸ್ ಎಲ್ಲರೂ ಕೂಡ ನಿರ್ಧಾರ ತಗೊಂಡಿದ್ರು ಆಫ್ಟರ್ ಇಂಡಿಪೆಂಡೆನ್ಸ್. ಅವತ್ತು ಜಮ್ಮು ಕಾಶ್ಮೀರ ಕೂಡ ನಮ್ಮ ಜೊತೆಲಿತ್ತು, ರಾಹುಲ್ ಗಾಂಧಿ ಕೂಡ ನಮ್ಮ ಜೊತೆಲಿ ಇರ್ತಾ ಇತ್ತು, ನಮ್ಮ ಭಾರತದ ಕೈಯಲ್ಲಿ ಇರ್ತಾ ಇತ್ತು. ಇವತ್ತು ಕೂಡ ನಮ್ಮ ಜಮ್ಮು ಕಾಶ್ಮೀರ ನಮ್ಮ ಜೊತೆಲಿ ಇದೆ.